Yes, first thing director. ನಾನು ಈ ಮನೆಯ ಮೊದಲನೇ ಮಗಳು. Don't call me mom. ಮೇಡಮ್ ನಮಸ್ತೆ. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಅನುಷಾ ಕಿಡಿ. ಮೇಡಮ್ ಎಲ್ಲ ಚಾನಲಲ್ಲೂ ವರ್ಕ್ ಮಾಡಿದ್ದೀರಾ, ಪ್ರತಿಯೊಂದು ಚಾನಲಲ್ಲೂ ನಿಮ್ಮ ಎಕ್ಸ್ಪೀರಿಯೆನ್ಸ್ ತುಂಬ ಇದೆ. ಎಸ್ ಎಕ್ಸಾಕ್ಟ್ಲಿ, ಎಲ್ಲ ಚಾನಲಲ್ಲೂ ಮಾಡಿದ್ದೀನಿ. ಉದಯದಲ್ಲಿ ಒಂದು ಪ್ರಾಮಿನೆಂಟ್ ರೋಲ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಚಿಕ್ಕ ಯಜಮಾನಿ ಅಂತ ಸೀರಿಯಲ್ ಸೆಪ್ಟೆಂಬರ್ 16th ಇಂದ 9:30ಗೆ ಸ್ಟಾರ್ಟ್ ಆಗ್ತಿದೆ. ನೀವೆಲ್ಲರೂ ನೋಡಲೇಬೇಕು. ಅವನು ಮತ್ತು ಶ್ರಾವಣಿ ಸ್ಟಾರ್ ಸುವರ್ಣದಲ್ಲೂ ಕೂಡ ಮಾಡ್ತಾ ಇದ್ದೀರಾ? ಎಸ್, ಅವನು ಮತ್ತು ಶ್ರಾವಣಿಯಲ್ಲಿ ಲೀಡ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಇಟ್ಸ್ ಬ್ಯೂಟಿಫುಲ್, ಚೆನ್ನಾಗಿ ನಡೀತಾ ಇದೆ. ಸತ್ಯ ಸೀರಿಯಲ್ ಎಂಡ್ ಆಯಿತು. ಹೌದು, ಎಸ್, ಸತ್ಯ ಸೀರಿಯಲ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಬಿಕಾಸ್ ಅದೊಂದು ನನಗೆ ನಿಜವಾಗ್ಲೂ ಒಂದು ಫೇಮ್ ತಂದು ಕೊಟ್ಟಿದ್ದಂಥ ಸೀರಿಯಲ್, ಒಂದು ರೆಕಗ್ನಿಷನ್ ಅಂತ ಸಿಕ್ಕಿದ್ದು ನನಗೆ. ಇಟ್ಸ್ ಥ್ರೂ ಸತ್ಯ. ಸಪ್ನಾ ಕೃಷ್ಣ ಮ್ಯಾಮ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ದಟ್ ಆಪರ್ಚುನಿಟಿ. ಆಮೇಲೆ ಸತ್ಯ ಎಂಡ್ ಆಯಿತು. ಅಂತರ್ಪಟ ಕೂಡ ಅನ್ಫಾರ್ಚುನೇಟ್ಲಿ ಅಂತರಪಟ ನಾನು ಜಾಸ್ತಿ ಮಾಡೋಕ್ಕಾಗಿಲ್ಲ. ಬಿಕಾಸ್ ನಾನು ಆಲ್ರೆಡಿ ರವಿಚಂದ್ರನ್ ಸರ್ ಜೊತೆ ಒಂದು ಸಿನಿಮಾ ಮಾಡ್ತಾಯಿದ್ದೆ. ಡೇಟ್ ಕ್ಲಾಶ್ ಆಗ್ತಿತ್ತು. ಇನ್ ಬಿಟ್ವೀನ್ ಐ ಹ್ಯಾಡ್ ಟು ಕ್ವಿಟ್ ಅಂತರಪಟ. ಮೂವೀಸ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಷ್ಟು ಮೂವಿ ಮಾಡಿದ್ದೀರಾ? ನಾನು ಆಲ್ರೆಡಿ 5 ಮೂವಿ ಮಾಡಿದ್ದೀನಿ. ಒಂದು ಮೂವಿ ಪ್ರೊಡ್ಯೂಸ್ ಕೂಡ ಮಾಡಿದ್ದೀವಿ, ಸೋಮು ಸೌಂಡ್ ಇಂಜಿನಿಯರ್ ಅಂತ. ಆ್ಯಂಡ್ ಇವಾಗ ಧರಣಿ ಅಂತ ದರ್ಶನ್ ಸರ್ ಅವ್ರ ಕಸಿನ್ ಜೊತೆ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಶೂಟಿಂಗ್ ಶುರು ಆಗಿದೆ, ನಡೀತಾ ಇದೆ. ಚಿಕ್ಕ ಯಜಮಾನಿ ಸೀರಿಯಲ್ ಬಗ್ಗೆ ಏನಕ್ಕೆ ಈ ಪ್ರಾಜೆಕ್ಟ್ ಒಪ್ಕೊಂಡ್ರಾ ನೀವು? ಎಸ್, ಫಸ್ಟ್ ಥಿಂಗ್ ಡೈರೆಕ್ಟರ್ ಚೈತನ್ಯ ಸರ್ದು ಪ್ರಾಜೆಕ್ಟ್ ಅಂದ ತಕ್ಷಣ ಐ ವಾಸ್ ವೆರಿ ಎಕ್ಸೈಟೆಡ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಮ್ಯಾನೇಜರ್ ಮಧು ಸರ್. ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಈ ಥರ ಇದೆ ಮೇಡಮ್, ನೀವು ಈ ಥರ ಕ್ಯಾರೆಕ್ಟರ್ ಯಾವತ್ತೂ ಮಾಡಿರಲ್ಲ, ನಿಜವಾಗ್ಲೂ ನೀವು ಮಾಡಲೇಬೇಕು ಅಂತ ಹೇಳಿದ್ರು. ಐ ವಾಸ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ. ಆ್ಯಂಡ್ ಐ ಆಮ್ ಸ್ಟಿಲ್ ವೆರಿ ಹ್ಯಾಪಿ ಆ್ಯಂಡ್ ಐ ಲೈಕ್ ದಿಸ್ ಟೀಮ್. ನಾವು ಒಂಥರ ಇಟ್ಸ್ ವೆರಿ ಕಂಫರ್ಟಬಲ್ ಟು ವರ್ಕ್ ಹಿಯರ್. ಹಾಗೆ ಚಿಕ್ಕ ಯಜಮಾನಿ ಸೀರಿಯಲಲ್ಲಿ ನಿಮ್ಮ ನೇಮ್ ರಿವೀಲ್ ಮಾಡೋಕ್ಕಾಗುತ್ತಾ? ಎಸ್, ಡೆಫಿನೆಟ್ಲಿ. ಕಾತ್ಯಾಯಿನಿ ಅಂತ ನನ್ನ ಹೆಸರು. ನಾನು ಈ ಮನೆಯ ಮೊದಲನೇ ಮಗಳು. ನಿಮ್ಮ ನೇಮೇ ಒಂಥರ ವಿಚಿತ್ರವಾಗಿದೆ. ಕ್ಯಾರೆಕ್ಟರ್ ಯಾವ ಥರ ಇರ್ಬೋದು? ಶಿ ಈಸ್ ವೆರಿ ಡಾಮಿನೇಟಿಂಗ್. ಆ್ಯಂಡ್ ಇನ್ನು ಮಿಕ್ಕಿದ ಕಾತ್ಯಾಯಿನಿ ಬಗ್ಗೆ ತಿಳ್ಕೊಬೇಕಂದ್ರೆ ನೀವೆಲ್ಲರೂ ಸೆಪ್ಟೆಂಬರ್ 16th ಇಂದ 9:00ವರೆಗೆ ಉದಯ ವಾಹಿನಿಯನ್ನು ನೋಡಲೇಬೇಕು. ನೋಡಿ ನೀವೇ ಹೇಳಬೇಕು ಹೇಗಿದೆ ನನ್ನ ಪಾತ್ರ ಅಂತ. ನಿಮ್ಮ ಪಾತ್ರ ಮುಂಚೆ ಮಾಡಿರೋ ಥರನೇ ಇರುತ್ತಾ? ಇದರಲ್ಲಿ ಡಿಫ್ರೆನ್ಸ್ ಇರುತ್ತಾ? ತುಂಬ ಡಿಫ್ರೆನ್ಸ್ ಇರುತ್ತೆ. ನಾನು ಸತ್ಯ ಅಲ್ಲಿ ತುಂಬ ಸೈಲೆಂಟ್ ಒಂದು ರೋಲ್ ಮಾಡಿದ್ದೆ, ಇನ್ನೋಸೆಂಟ್ ರೋಲ್. ಆಮೇಲೆ ಯೂಶ್ವಲಿ ನನಗೆ ಅಪ್ರೋಚ್ ಮಾಡೋದೇ ವ್ಯಾಂಪ್ ವಿಲನ್ ರೋಲ್ಸ್ಗೆ. ಬಟ್ ಇದರಲ್ಲಿ ನನಗೆ ಈ ಕಡೆ ವಿಲನ್ನು ಅಲ್ಲ, ಈ ಕಡೆ ಒಂಥರ ಶಿ ಈಸ್ ವೆರಿ ಸ್ಟ್ರಾಂಗ್ ಪ್ರೋಗ್ರೆಸಿವ್ ವುಮೆನ್. ಶಿ ಈಸ್ ಅ ಅಡ್ವೊಕೇಟ್ ಬೇಸಿಕಲಿ. ಶಿ ಈಸ್ ವೆರಿ ಪ್ರೋಗ್ರೆಸಿವ್ ಆ್ಯಂಡ್ ಮೆಚ್ಯೂರ್ಡ್, ಎಜುಕೇಟೆಡ್. ಆ್ಯಂಡ್ ಅವಳಿಗೆ ಎಲ್ಲ ಅವಳು ಅಂಡರಲ್ಲೇ ಇದೆ ಅನ್ನೋ ಊಹೆ ಆಲ್ರೆಡಿ ಇದೆ. ಅದಿದೆಯೋ ಇಲ್ವೋ ಸೀರಿಯಲ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಅವನು ಮತ್ತು ಶ್ರಾವಣಿ ಸೀರಿಯಲ್ಲು 10:30ಕ್ಕೆ ಪ್ರಸಾರವಾದರೂ ಒಳ್ಳೆ TRP ಪಡ್ಕೊತಿದೆ, ಒಳ್ಳೆ ಫ್ಯಾನ್ ಬೇಸ್ ಇದೆ. ಆ ಸೀರಿಯಲ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಸ್, ಅವನು ಮತ್ತು ಶ್ರಾವಣಿ ಸ್ಟಾರ್ಟಿಂಗಲ್ಲಿ ಅಷ್ಟು ಇದಿರಲಿಲ್ಲ. ಬಟ್ ನೌ ಇಟ್ಸ್ ಪಿಕ್ಡ್ ಅಪ್. ಇಟ್ಸ್ ಒನ್ ಆಫ್ ದಿ ಟಾಪ್ ಸೀರಿಯಲ್ಸ್ ಇವಾಗ ಸ್ಟಾರ್ ಸುವರ್ಣಲ್ಲಿ. ಅದು ಮತ್ತು ಯಡಿಯೂರು ಸಿದ್ಧಲಿಂಗಪ್ಪ ಏನೋ ಸಮಥಿಂಗ್. ಸೊ ಇದೆರಡು ಇವಾಗ ತುಂಬ ಚೆನ್ನಾಗಿದೆ ಅಂತ ಅದನ್ನು ಟೈಮ್ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಮೈ ಎಂಟೈರ್ ಟೀಮ್. ಹ್ಯಾರಿಸ್ ಸರ್, ಈಸ್ ಅ ಪ್ರೊಡ್ಯೂಸರ್ ಆಫ್ ಅವನು ಮತ್ತು ಶ್ರಾವಣಿ. ಆಮೇಲೆ ನಮ್ಮ ಡೈರೆಕ್ಟರ್, ಎಕ್ಸಲೆಂಟ್ ಡೈರೆಕ್ಟರ್, ಅವ್ರ ಹೆಸರು ಆನಂದ್ ದೊರೆಸ್ವಾಮಿ ಅಂತ. ಎಲ್ಲರಿಗೂ ಥ್ಯಾಂಕ್ಸ್. ಅವನು ಮತ್ತು ಶ್ರಾವಣಿ ಇಟ್ಸ್ ಅ ಕಂಪ್ಲೀಟ್ ಟೀಮ್ ಎಫರ್ಟ್. ಬಿಕಾಸ್ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ ಆ್ಯಂಡ್ ಇಟ್ಸ್ ನಾಟ್ ಈಸಿ ಟು ಮೇಂಟೈನ್ ಸೋ ಮೆನಿ ಆರ್ಟಿಸ್ಟ್. ಹ್ಯಾಟ್ಸ್ ಆಫ್ ಟು ಹ್ಯಾರಿಸ್ ಸರ್ ಫಾರ್ ದಿಸ್ ಇನ್ಕ್ರೆಡಿಬಲ್ ಡಿಸಿಷನ್ he made of taking so many artists. ಮೇಡಮ್, ಫ್ಯಾನ್ಸ್ಗೋಸ್ಕರ ನಿಮ್ಮದು ಫೇವ್ರೇಟ್ ಸೀರಿಯಲಿಂದ ಒಂದು ಡೈಲಾಗ್ ಹೇಳ್ಬೋದಾ? ಓಕೆ. ನಂದು ಸೀರಿಯಲಲ್ಲಿ ಅವನು ಮತ್ತು ಶ್ರಾವಣಿಯಲ್ಲಿ ನಾನು ತುಂಬ ಗ್ಲ್ಯಾಮರಸ್ ಪಾತ್ರ ಮಾಡ್ತಿರ್ತೀನಿ. ಆಮೇಲೆ ನನಗೆ ಮಕ್ಕಳು ಇರ್ತಾರೆ. ಆ ಮಕ್ಕಳು ಅಮ್ಮ ಅಂತ ಕರೆದ್ರೆ ನನಗಾಗಲ್ಲ. ಸೊ ಎವ್ರಿ ಟೈಮ್ ಮಾಮ್ ಅಂದ ತಕ್ಷಣ ಡೋಂಟ್ ಕಾಲ್ ಮೀ ಮಾಮ್ ಅಂತ. ಸೂಪರ್ ಮೇಡಮ್, ಥ್ಯಾಂಕ್ ಯು. ಅಪ್ಕಮಿಂಗ್ ಮೂವಿ ಇದೆ ಅಂತ ಹೇಳಿದ್ರ, ಆ ಮೂವಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಸ್, ತುಂಬ ಎಕ್ಸಲೆಂಟ್ ಮೂವಿ ಇದೆ. ನಮ್ಮ ಮನೋಜ್ ಅವರು ಹೀರೋ, ಮನೋಜ್ ಗೌಡ ಅಂತ ಅವ್ರ ಹೀರೋ. ದರ್ಶನ್ ಸರ್ ಅವ್ರ ರಿಲೇಟಿವ್, ಅವರು ಕಸಿನ್.
ಸೊ ಇದರಲ್ಲಿ ಒಂದು ಪ್ರಾಮಿನೆಂಟ್ ರೋಲ್ ಮಾಡ್ತಿದ್ದೀನಿ. ಅದು ಚಿನ್ನಮ್ಮ ಅಂತ. ಚಿನ್ನಮ್ಮ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತೀನಿ. ಅವಳು ಅದ್ರ ಬಗ್ಗೆ ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ, ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಸುಧೀರ್ ಶಾನ್ಭೋಗ್ ಸರ್ ಡೈರೆಕ್ಟ್ ಮಾಡ್ತಿದ್ದಾರೆ. ಎಕ್ಸಲೆಂಟ್ ಟೀಮ್ ಆ್ಯಂಡ್ ಮನೋಹರ್ ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ಐ ಲೈಕ್ ಹಿಸ್ ವಾಯ್ಸ್ ಅ ಲಾಟ್ ಬಿಕಾಸ್ ಸೇಮ್ ದರ್ಶನ್ ಸರ್ ಮಾತಾಡೋ ಥರನೇ ಕೇಳಿಸುತ್ತೆ ಅವ್ರು ಮಾತಾಡ್ತಾ ಇದ್ರೆ. ದರ್ಶನ್ ಸರ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಸಿಚುವೇಶನಲ್ಲಿ? ಏನಾಗಿದೆ ಅನ್ನೋದು ಲೈಕ್ ಐ ಆಮ್ ನೋ ಬಡಿ ಟು ಕಮೆಂಟ್ ಆನ್ ಇಟ್ ಆ್ಯಂಡ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ. ಸೊ ಇಟ್ಸ್ ಅಪ್ ಟು ಲಾ ಆ್ಯಂಡ್ ಐ ಲೈಕ್ ದರ್ಶನ್ ಸರ್ ಅ ಲಾಟ್. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಸರ್. ಆ್ಯಸ್ ಅ ಫ್ಯಾನ್ I like him a lot, but I don't want to comment anything on this legal part because ನನಗೆ ಅಷ್ಟೊಂದು ಅರ್ಹತೆಯೂ ಇಲ್ಲ ದೊಡ್ಡವ್ರ ಬಗ್ಗೆ ಮಾತಾಡೋ ಅಷ್ಟು. ಮೇಡಮ್, ಇದೇ ತಿಂಗಳು 16ನೇ ತಾರೀಕು ಚಿಕ್ಕ ಯಜಮಾನಿ 9:30ಕ್ಕೆ ಪ್ರಸಾರವಾಗುತ್ತೆ. ಆ ಸೀರಿಯಲ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಯಾಕೆ ಆ ಸೀರಿಯಲ್ ನೋಡಬೇಕು ಫ್ಯಾನ್ಸ್? ಎಸ್, ಸೊ ಚಿಕ್ಕ ಯಜಮಾನಿ ಸೀರಿಯಲ್ ಒಂದು ಒಳ್ಳೆ ನಮ್ಮ ಸ್ವಂತ ಕತೆ. ಅದು ಯಾವುದೇ ರೀಮೇಕ್ ಇಲ್ಲ, ಡಬ್ಬಿಂಗ್ ಇಲ್ಲ, ಯಾವುದರಿಂದನೂ ಇನ್ಸ್ಪೈರ್ ಆಗಿ ತೊಗೊಂಡಿರೋದಲ್ಲ. ಆ ದಿನಗಳು ಎಂಥ ಒಳ್ಳೆ ಸಿನಿಮಾ ಮಾಡಿ ಬೆಸ್ಟ್ ಡೈರೆಕ್ಟರ್ ಡೆಬ್ಯೂನು ತೊಗೊಂಡಿದ್ದಾರೆ ಸರ್, ಚೈತನ್ಯ ಸರ್. ಅವ್ರದ್ದೇ ಕತೆ ಇದು. ಅವರ ಒಂದು ಪ್ರೊಡಕ್ಷನಲ್ಲಿ ಕೆಲಸ ಮಾಡಬೇಕಂದ್ರೆ ಐ ಆಮ್ ವೆರಿ ಲಕ್ಕಿ. ಹರಿ ಸರ್, ಚೈತನ್ಯ ಸರ್ ಪ್ರೊಡಕ್ಷನ್ ಇದು. ಆ್ಯಂಡ್ ಅಂಥ ಸಿನಿಮಾ ತೆಗ್ದಿರೋರು ಸೀರಿಯಲ್ ಅಂದರೆ ಹೇಗಿರುತ್ತೆ ಅಂತ ನೀವು ಆಲ್ರೆಡಿ ಗೆಸ್ ಮಾಡ್ಬೋದು. ಅಣ್ಣ ತಂಗಿ ಅಂತ ಆಲ್ರೆಡಿ ಮಾಡ್ತಿದ್ದಾರೆ, ಸೇಮ್ ಪ್ರೊಡಕ್ಷನ್ ಅಣ್ಣ ತಂಗಿ ಸೀರಿಯಲ್ಲು ಮಾಡ್ತಿದ್ದಾರೆ. ಈವನ್ ದಟ್ ಈಸ್ ವೆರಿ ಫೇಮಸ್ ರೈಟ್ ನೌ, ಹ್ಯಾಸ್ ಅ ವೆರಿ ಗುಡ್ ಫ್ಯಾನ್ ಬೇಸ್. ಸೊ ಈ ಚಿಕ್ಕ ಯಜಮಾನಿ ಸಹ ಅದು ಸುನೀಲ್ ಪುರಾಣಿಕ್ ಸರ್ ಮುಖ್ಯ ಇದಾಗಿ ರೋಲ್ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಟ್ ಈಸ್ ವೆರಿ, ಆಮೇಲೆ ಓವರ್ ಎಕ್ಸಾಜುರೇಷನ್ಸ್ ಇಲ್ಲ ಸೀರಿಯಲ್ ಅಂದ ತಕ್ಷಣ. ಡ್ರಾಮಾ ಇದು ಎಕ್ಸಾಜುರೇಷನ್ ಆಫ್ ಕ್ಯಾರೆಕ್ಟರ್ಸ್ ಇಲ್ಲ. ಇಟ್ಸ್ ವೆರಿ ಸಿಂಪಲ್, ನೀಟ್, ಕ್ಲಿಯರ್ ಕಟ್ ಅಷ್ಟೇ. ಡ್ರ್ಯಾಗ್ ಮಾಡೋದು ಅದಿಲ್ಲ. ಆಮೇಲೆ ಕತೆ ತುಂಬ ಸೊಗಸಾಗಿದೆ. ಒಂದು ಹೆಣ್ಮಗು, ಇಟ್ಸ್ ಆ್ಯಕ್ಚುಲಿ ವಿಮೆನ್ ಓರಿಯೆಂಟೆಡ್ ಕೂಡ. ಸೊ ಎಲ್ಲರೂ ನೋಡಬೇಕು, ಹೆಣ್ಮಕ್ಳು ಗಂಡು ಮಕ್ಕಳು ರೆಸ್ಪಾನ್ಸಿಬಿಲಿಟೀಸ್ ಹೇಗಿರುತ್ತೆ ಮನೇಲಿ ಅನ್ನೋದು ಇದೆ ಸೀರಿಯಲ್ನಲ್ಲಿ, ನೀವುಗಳು ನೋಡಬೇಕು. ಆಮೇಲೆ ಇದು ನೋಡೋರಿಗೆ ಎಂಟರ್ಟೈನ್ಮೆಂಟ್ ಮೋಸ ಅಂತೂ ಆಗಲ್ಲ, ಬಿಕಾಸ್ ಇಟ್ಸ್ ಚೈತನ್ಯ ಸರ್ ಕತೆ ಇದು. ಸೊ ಡೆಫಿನೆಟ್ಲಿ ಇಟ್ ಬಿ ಬ್ಯೂಟಿಫುಲ್. ಆ ದಿನಗಳು ನೀವು ನೋಡೇ ಇದ್ದೀರಾ ಸರ್, ಸಿನಿಮಾನೇ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದು ಅವರು ಸ್ವಂತ ಪ್ರೊಡಕ್ಷನ್ ಸೀರಿಯಲ್. ಡೆಫಿನೆಟ್ಲಿ ಯು ಕ್ಯಾನ್ ಆ್ಯಂಟಿಸಿಪೇಟ್ ಅ ಗುಡ್ ಸ್ಟೋರಿ. ಮೇಡಮ್, ಟೈಮ್ 9 ನ್ಯೂಸ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಓಕೆ, ಟೈಮ್ 9 ನ್ಯೂಸ್ಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈರಾಮ್ ಅವರು ಇಷ್ಟು ದೂರ ಬಂದು ನಾಟ್ ಜಸ್ಟ್ ಚಿಕ್ಕ ಯಜಮಾನಿ, ನಮ್ಮ ಕರಿಯರ್ ಬಗ್ಗೆ, ನಮ್ಮ ಅಭಿಪ್ರಾಯಗಳನ್ನ ತಿಳ್ಕೊಂಡಿದ್ದು ತುಂಬ ಸಂತೋಷ ಕೊಡ್ತಿದೆ. ನೀವೇ ಇಷ್ಟು ದೂರ ಬಂದು ನಮ್ಮ ಸೀರಿಯಲ್ ಬಗ್ಗೆ, ನಾವು ಆಲ್ರೆಡಿ ಮಾಡಿರುವಂಥ ಸೀರಿಯಲ್ ಬಗ್ಗೆ ಇಷ್ಟು ಉತ್ಸಾಹ ತೋರಿಸಿ ನಮಗೆ ಪ್ರೋತ್ಸಾಹಿಸ್ತಿರೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಟೈಮ್ 9 ನ್ಯೂಸ್. ಎಲ್ಲರೂ ಟೈಮ್ 9 ನ್ಯೂಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ. ನೀವು ಟೈಮ್ 9 ನ್ಯೂಸ್ನ ಎನ್ಕರೇಜ್ ಮಾಡಿದ್ರೆ ಅವರು ನಮ್ಮ ಥರ ಆರ್ಟಿಸ್ಟ್ನ, ನಾವು ಮಾಡೋ ಪ್ರಾಜೆಕ್ಟ್ನ ಎನ್ಕರೇಜ್ ಮಾಡ್ತಾರೆ. ಸೊ ನಿಮ್ಮ ಕೈಯಲ್ಲೇ ಎಲ್ಲ ಇದೆ. ನೀವು ಎಲ್ಲ ಸೀರಿಯಲ್ಗಳನ್ನ ನೋಡಿ ತುಂಬ ಕಷ್ಟಪಟ್ಟು ಮಾಡ್ತೀವಿ ನಾವು. ಇವರು ಟೈಮ್ 9 ನ್ಯೂಸ್ ಅವರು ಕೂಡ ಇಷ್ಟು ದೂರ ಬಂದು ನಮ್ಮದೆಲ್ಲ ಇಂಟರ್ವ್ಯೂಸ್ ತೊಗೊಂಡು ತುಂಬ ಟೈಮ್, ಎನರ್ಜಿ ಎಲ್ಲ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತೀವಿ, ಎಲ್ಲ ನಿಮಗೋಸ್ಕರ. ಸೊ ನೀವು ನೋಡಬೇಕು, ನೀವು ಖುಷಿಯಾಗಿರಬೇಕು, ನಿಮಗೋಸ್ಕರನೇ ಈ ಎಂಟರ್ಟೈನ್ಮೆಂಟ್. ಸಬ್ಸ್ಕ್ರೈಬ್ ಆ್ಯಂಡ್ ಕೀಪ್ ವಾಚಿಂಗ್ ಟೈಮ್ 9 ನ್ಯೂಸ್. ಥ್ಯಾಂಕ್ ಯು.